ನನ್ನ ಕ್ಷೇತ್ರದಲ್ಲಿ ಇಡೀ ರಾಜ್ಯದ ಬಗ್ಗೆ ತಾಲೂಕುಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನು ಉನ್ನತೀಕರಿಸಲಿಕ್ಕೆ ಎಷ್ಟು ಇನ್ನೂ ಬ್ಯಾಲೆನ್ಸ್ ಇದೆ ಅಂತ ಅದನ್ನು ಪ್ರಶ್ನೆಯನ್ನು ಕೇಳಿದ್ದೆ. ಆದರೆ ಅದರಲ್ಲಿ ನನ್ನ ಜಿಲ್ಲೆ ಒಳಗೆ ಗದಗ ಜಿಲ್ಲೆ ಒಳಗೆ ಅವರು ಕೊಟ್ಟಿರುವಂಥ ಜನಸಂಖ್ಯೆ ಅಂದರೆ ಸಮತಟ್ಟ ಪ್ರದೇಶದಲ್ಲಿ 1,20,000 ಅಂತ ಹೇಳ್ತಾರೆ. ಅದರ ಜೊತೆಲೆ ಗುಡ್ಡುಗಾಡು ಗಿರಿಜನ ಪ್ರದೇಶಗಳಿಗೆ 80,000 ಜನಸಂಖ್ಯೆ ಹೊಂದಿರುವಂಥ ಒಂದು ಪ್ರದೇಶದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ಮಾಡಬೇಕನ್ನೋ ಒಂದು ಉತ್ತರವನ್ನು ನೀಡಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಹಿಂದೆ ಏನು ಶಿರಟ್ಟಿ ತಾಲೂಕು ಇರುವಂಥ ಸಮಯದಲ್ಲಿ ಒಂದು ಲಕ್ಷ್ಮೇಶ್ವರದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ಕೊಟ್ಟಿದ್ದರು. ಈಗ 4-5 ವರ್ಷದಿಂದ ಲಕ್ಷ್ಮೇಶ್ವರ ತಾಲೂಕು ಆಗಿರೋದ್ರಿಂದ ಅಲ್ಲಿ ತಾಲೂಕು ಆಸ್ಪತ್ರೆ ಆಗಬೇಕು ವಿನಃ ಸಮುದಾಯ ಆರೋಗ್ಯ ಕೇಂದ್ರ ಆಗಬಾರ್ದು. ಅದರಿಂದ ಒಂದು ಹೊಸದು ಸಮುದಾಯ ಆರೋಗ್ಯ ಕೇಂದ್ರವನ್ನು ಕೊಡಬೇಕಂತೇಳಿ ನಾನು ಮಾನ್ಯ ಸಚಿವರನ್ನು ಕೇಳಿ ಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಶಿರಟ್ಟಿ ಶಾಸಕರು ಅವರು ಕೂಡ ಡಾಕ್ಟರ್ ಆಗಿರೋದ್ರಿಂದ ಸ್ವಲ್ಪ ವೈದ್ಯಕೀಯ ವಿಚಾರಗಳ ಬಗ್ಗೆ ಆಸಕ್ತಿ ಹೆಚ್ಚಿದೆ. ನಾವು ಅವರಿಗೆ ಉತ್ತರದಲ್ಲಿ ಹೇಳಿದ್ದೇನೆ, ನಮ್ಮ ಮಾನದಂಡದ ಪ್ರಕಾರ 1,20,000 ಜನಸಂಖ್ಯೆ ಇದ್ದಾಗ ಒಂದು CHCಯನ್ನು ಕೊಡ್ಬೋದು ಅಂತ ಇದೆ. ಆದ್ದರಿಂದ ಅವರು ಕೇಳಿರುವಂಥ ಒಂದು ಏನು ಶಿರಟ್ಟಿ ತಾಲೂಕಿನ ಜನಸಂಖ್ಯೆ 1,53,774 ಅಂತ ಇದೆ. ಅದರಿಂದ ಅವ್ರ ಎಲಿಜಿಬಿಲಿಟಿ ಇರೋದೇ ಒಂದು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ. ಮತ್ತು ಎಲಿಜಿಬಿಲಿಟಿ ಮೀರಿ ನಾವು ಕೊಡಬೇಕು ಅಂತ ಹೇಳಿದ್ರೆ ಆ ನಾಮ್ಸ್ ಪ್ರಕಾರ ನಾವು ಶುರು ಮಾಡಿದ್ರೆ ಅನೇಕ ಕಡೆ ನಾವು ಕೊಡಬೇಕಾಗ್ತದೆ. ನಿಮ್ಮೊಬ್ಬರಿಗೆ ಮಾತ್ರ ನನ್ನ ಆ ಒಂದು ನಾಮ್ಸನ್ನು ಮೀರಿಸಿ ಹೋಗೋದು ಭಾಳ ಕಷ್ಟ ಆಗ್ತದೆ. ಅದರಿಂದ ಅದು ಈಗಿರುವಂಥ ನಾಮ್ಸ್ ಪ್ರಕಾರ ಅದು ಮಾಡೋಕ್ಕಾಗ್ತಾ ಇಲ್ಲ. ಆದರೆ ನಾನು ನಮ್ಮ ಸರ್ಕಾರ ಬಂದ ಮೇಲೆ ಅವ್ರ ಶಿರಟ್ಟಿಗೆ ಹೊಸ 100 ಬೆಡ್ಡಿನ ತಾಲೂಕು ಆಸ್ಪತ್ರೆ ಕೂಡ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿಕೊಟ್ಟಿದ್ದೇವೆ. ನಾವೆಲ್ಲ ಒಟ್ಟಿಗೆ ಕಾರ್ಯಕ್ರಮ ಮಾಡಿ ಅವ್ರಿಗೆ ಹೊಸ ಆಸ್ಪತ್ರೆ ಕೂಡ ಕೊಟ್ಟಿದ್ದೀವಿ. ಸೊ ಆ ಕೆಲಸ ಕೂಡ ನಡೀತಾ ಇದೆ. ಮತ್ತು ಇನ್ನೊಂದು ಏನು ಮಾಡ್ತಾ ಇದ್ದೀವಿ ಮಾನ್ಯ ಸಭಾಧ್ಯಕ್ಷ, ಉತ್ತರ ಕೊಟ್ಬಿಡ್ತೀನಿ. ಈಗ ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಸಮಿತಿನ ರಚನೆ ಮಾಡಿದ್ದೀವಿ ಮಾನ್ಯ ಸಭಾಧ್ಯಕ್ಷರು. ಎಷ್ಟು ನಿಜವಾಗ್ಲೂ ಅವಶ್ಯಕತೆ ಇದೆ ಮತ್ತು ಎಲ್ಲೆಲ್ಲಿ ಕೊರತೆ ಇದೆ, PHCಯ ಕೊರತೆ ಎಲ್ಲಿದೆ, CHCಯ ಕೊರತೆ ಎಲ್ಲಿದೆ, ಎಲ್ಲಿ ತಾಲೂಕು ಆಸ್ಪತ್ರೆ ಅಪ್ಗ್ರೇಡ್ ಆಗಬೇಕಾಗ್ತದೆ, ಎಲ್ಲಿ ಜಿಲ್ಲಾ ಆಸ್ಪತ್ರೆ, ಅದನ್ನು ಮಾಡಿ ನಾವು ಕಳೆದ ಬಾರಿ ಕಲ್ಯಾಣ ಕರ್ನಾಟಕದಲ್ಲಿ 854 ಕೋಟಿ ರೂಪಾಯಿ ವೆಚ್ಚದಲ್ಲಿ 24 PHC, 10 CHC, 2 ಜಿಲ್ಲಾ ಮಟ್ಟದ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಅಪ್ಗ್ರೇಡೇಷನ್ ಎಲ್ಲ ಮಾಡಿ ಇಂಪ್ಲಿಮೆಂಟ್ ಆಗ್ತಾ ಇದೆ. ಸೊ ಅದೇ ಪ್ರಕಾರ ಉಳಿದ ಕರ್ನಾಟಕಕ್ಕೆ ಅದೇ ಒಂದು ಸಮಿತಿಯ ವರದಿನ ನಾನು ಈಗ ನಿರೀಕ್ಷೆಯಲ್ಲಿದ್ದೇನೆ. ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ, ಎಲ್ಲಿ ಹೆಚ್ಚು ಬೇಡಿಕೆ ಇದೆ, ಎಲ್ಲಿ ಹೆಚ್ಚು PHC ಕೊಡಬೇಕು, CHC ಕೊಡಬೇಕು, ಒಂದು ವೈಜ್ಞಾನಿಕವಾಗಿ ಮಾಡಿಸ್ತಾ ಇದ್ದೀವಿ. ಅದರ ಪ್ರಕಾರ ಮುಂದಿನ ದಿವಸಗಳಲ್ಲಿ ಯಾರಿಗೆ ಏನು ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಳ್ಬೇಕಾಗ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಈಗ ಕೊಡೋದಕ್ಕೆ ಕಷ್ಟ ಇದೆ ಮಾನ್ಯ ಸಭಾಧ್ಯಕ್ಷರು, ಯಾಕಂದರೆ ಅವ್ರ ಎಲಿಜಿಬಿಲಿಟಿಗೆ ಬರ್ತಾ ಇಲ್ಲ. ಸಭಾಧ್ಯಕ್ಷರೇ, ಈಗ ಆಲ್ರೆಡಿ ಹೊಸ ತಾಲೂಕಂತ ಘೋಷಣೆ ಮಾಡಿದ್ದನ್ನು ಅವ್ರ ಎಲಿಜಿಬಿಲಿಟಿ ಬರಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹೊಸ ತಾಲೂಕು ಘೋಷಣೆ ಮಾಡಿದ್ದೇ ಈಗ ಸದ್ಯಕ್ಕೆ ಸಮುದಾಯ ಆರೋಗ್ಯ ಕೇಂದ್ರ ಇರುವಂಥದ್ದು. ನನ್ನ ಬೇಡಿಕೆ ಹೊಸ ತಾಲೂಕೇನು ಘೋಷಣೆ ಮಾಡಿದಿರಿ ಅದನ್ನು ತಾಲೂಕು ಆಸ್ಪತ್ರೆ ಮಾಡಬೇಕಾಗಿರೋದು ಒಂದು. ಎರಡನೇದಾಗಿ ನನಗೆ ಸಮುದಾಯ ಆರೋಗ್ಯ ಕೇಂದ್ರ ಬೇಕು. ಅವರು ಒಂದು ಮಾಹಿತಿಯನ್ನು ಹೋದ ಬಾರಿ ಅಧಿವೇಶನದಲ್ಲಿ ನೀಡಿದ್ದಾರೆ. ಏನು ಡಿಕ್ರೀಸಿಂಗ್ ಗ್ರೋತ್ ರೇಟ್ ಮೆಥಡಲ್ಲಿ ನಾವು ಜನಸಂಖ್ಯೆಯನ್ನು ಏನು IPHS ನಾರ್ಮ್ಸ್ ಪ್ರಕಾರ ನಾವೇನು ನೀಡಿದ್ದೀವಿ ಅದರಲ್ಲಿ ಶಿರಟ್ಟಿಯಲ್ಲಿ 2011ರಲ್ಲಿ 1,46,000 ಜನಸಂಖ್ಯೆ ಅಂತ ತಾವು ಕೊಡ್ತೀರಿ. ನನಗೆ ಅಲ್ಲಿ ಮತದಾರರ ಪಟ್ಟಿನ ಅಷ್ಟಿದೆ. ಈಗಿನ ಪ್ರೆಸೆಂಟ್ ಇರುವಂಥ ಮತದಾರರೇ ಅಷ್ಟಿರೋದ್ರಿಂದ ಮತ್ತೆ ತಾವು ಇನ್ನೊಂದು ಪ್ರೆಡಿಕ್ಟ್ ಮಾಡ್ತೀರಿ 2024ರಲ್ಲಿ 1,54,000 ಅಂತ. ಅಂದರೆ ಸುಮಾರು 13 ವರ್ಷದಲ್ಲಿ ಬರೀ 7-8 ಸಾವಿರ ಜನಸಂಖ್ಯೆ ಅಷ್ಟೇ ಇನ್ಕ್ರೀಸ್ ಆಯ್ತಾ ನಿಮ್ಮ ಪ್ರಕಾರ ಅನ್ನೋದು ಒಂದು. ಮತ್ತು ಮೂರನೇದು ಇದಕ್ಕಿಂತ ವ್ಯತಿರಿಕ್ತವಾದ ಉತ್ತರವನ್ನು ಕೊಡ್ತೀರಿ. 2027ರಲ್ಲಿ ನೀವು ಪ್ರೆಡಿಕ್ಟ್ ಮಾಡಿದ್ದು 1,53,000 ಜನಸಂಖ್ಯೆಯನ್ನು ಪ್ರೆಡಿಕ್ಟ್ ಮಾಡ್ತೀರಿ. ಅಂದರೆ 2024ಕ್ಕಿಂತ ಕಡಿಮೆ ಆಯಿತು ನಾವು ಹೇಳೋದು. ಯಾಕಂದರೆ ತಾವು ಮಾಡ್ತಾ ಇರೋ ಈ ಜನಸಂಖ್ಯೆ ಇದು ಎಲ್ಲೋ ಒಂದು ಕಡೆ ಮಿಸ್ಗೈಡ್ ಮಾಡ್ತಾ ಇದೆ. ನಿಮ್ಮ ಅಧಿಕಾರಿಗಳು ಯಾವುದೇ ಒಂದು ಸೆನ್ಸಸ್ ಆದ ಮೇಲೆ 10 ವರ್ಷವನ್ನು ಪ್ರತಿಯೊಂದು ಕಾನ್ಸಿಕ್ಯೂಟಿವ್ ಇಯರ್ ಆಗಿ ತಗೋಬೇಕಾಗತ್ತೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಆ ಡಿಕ್ರೀಸಿಂಗ್ ಗ್ರೋತ್ ರೇಟ್ ಅಂತ ಏನು ತಗೊಂಡಿದ್ದಾರೆ, ಆ ತಗೊಂಡಿರುವಂಥದ್ದನ್ನು ತಪ್ಪು ತಗೊಂಡಿದ್ದಾರೆ. ಯಾವುದೇ ಒಂದು ಜನಸಂಖ್ಯೆ ಹೆಚ್ಚಿಗೆ ಆಗಬೇಕು ಹೊರತು ಕಡಿಮೆ ಆಗಬಾರ್ದು. ನೀವು ಹೇಳ್ದಂಗೆ ಗ್ರೋತ್ ರೇಟ್ ಕಡಿಮೆ ಆಗಲಿ. ಒಂದ್ಸಲ ಸರ್ ಇದನ್ನು ಅವ್ರು ನೀಡಿರುವಂಥ ಉತ್ತರದಲ್ಲಿ ಮಾತಾಡ್ತಾ ಇದ್ದೀನಿ ಸರ್. ಅವರು ನೀಡಿರುವಂಥದ್ದು ಈ ಉತ್ತರ
ಸಂಪೂರ್ಣವಾಗಿ ಅವ್ರು ತಗೊಂಡಿರುವಂತದ್ದು ತಪ್ಪು ಉತ್ತರವನ್ನ ನೀಡಿದ್ದಾರೆ. ದಯವಿಟ್ಟು ಅದರ ಬಗ್ಗೆ ಅವ್ರು ಕ್ಲಾರಿಫಿಕೇಶನ್ ಮಾಡಿ ಅಂತ ಹೇಳಿ ವಿನಂತಿ ಮಾಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಈಗ ನಾನು ಕೂಡ ಸ್ವಲ್ಪ ಮಾತಾಡ್ಲಿಕ್ಕಿದೆ ಅಧ್ಯಕ್ಷರೇ. ಮತ್ತೆ ಮಾತಾಡೋ ಕೂತ್ಕೊಳ್ಳಿ. ಇಲ್ಲ, ಇದು ಪ್ರೊಜೆಕ್ಟೆಡ್ ಸಭಾಧ್ಯಕ್ಷರೇ ಅವರು ಡಾಕ್ಟರ್ ಇರೋದು ಮಾತಾಡ್ಲಿ. ಇಲ್ಲ, ಅಧಿಕಾರಿಗಳು ತಪ್ಪು ಪಾಪ್ಯುಲೇಷನ್ ಅಂತೇಳಿ ತಗೊಂಡಿದ್ದಾರೆ. ಶ್ರೀನಿವಾಸ್ ಅವ್ರು ಕೇಳಿ, ಉತ್ತರ ಕೊಟ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಕೇಳಿ. ಏನಂತ ಹೇಳಿದ್ರೆ ಇದು ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಅಂತ ತಗೊಂಡಿದ್ದಾರೆ 2027ಗೆ ಅಂತ ಹೇಳ್ಬಿಟ್ಟು. ಇದು ಈಗ ನಮ್ಮ ತಾಲೂಕಿನ 3,44,000 ಜನಸಂಖ್ಯೆ ಇದೆ. ಆದ್ರೆ ಈಗ ಇವ್ರು ಹೇಳ್ತಾ ಇರೋದು 2027ಕ್ಕೆ 2,19,000 ಆಗುತ್ತೆ. ಸೊ ನಿಮ್ಮ ಮಾನದಂಡದಲ್ಲಿ ಬರಲ್ಲ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಅಂತೇಳಿ. ಸೆನ್ಸಸ್ ತಗೊಳ್ಳಿ 2011, ಮಲ್ಲೆಲ್ಲ 2024 ಪಾಪ್ಯುಲೇಷನ್ ತಗೊಳ್ಳಿ. ಇವ್ರು ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಅಂತೇಳಿ 2027 ತಗೊಂಡು ಈ ಥರ ಎಲ್ಲ ತಾಲೂಕುಗಳಿಗೂ ಅನ್ಯಾಯ ಆಗ್ತದೆ. ವಿಶೇಷವಾಗಿ ನಮ್ಮದು ಗಣಿಬಾಧಿತ ತಾಲೂಕು ಮತ್ತು ಕಲ್ಯಾಣ ಕರ್ನಾಟಕ ಬರ್ತದೆ. ನಮಗೆ ಸಿಗಬೇಕಾದಂತೆ ನ್ಯಾಯ ಸಿಗ್ತಾ ಇಲ್ಲ. ಇದು 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 ತುಂಬ ಸೀರಿಯಸ್ ವಿಷಯ. ನಮ್ಮ ಡಾಕ್ಟರ್ ಚರ್ಚೆ ಮಾಡಿರೋದು. ಮಾನ್ಯ ಸಚಿವರು ಇದ್ರ ಬಗ್ಗೆ ಗಮನ ಮಾನ್ಯ ಸಭಾಧ್ಯಕ್ಷರೇ, ಇವರಿಬ್ರು ಡಾಕ್ಟರ್ಗಳು ಅದಕ್ಕೋಸ್ಕರ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಈಗ ವಿಷಯ ಏನಂತ ಹೇಳಿದ್ರೆ, ಈ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಅಂತ ಹೇಳಿದಾಗ ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ಕಮ್ಮಿ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಇದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ನು ನಾವು ತೋರಿಸ್ತಾ ಇರುವಂಥದ್ದು ಒಟ್ಟಾರೆ ಪಾಪ್ಯುಲೇಷನ್ ಏನು ಕಮ್ಮಿ ಆಗ್ತಾ ಇಲ್ಲ, ಆದರೆ ನಗರೀಕರಣ ಹೆಚ್ಚಾಗ್ತಾ ಇದೆ. ನಗರ ಪ್ರದೇಶದಲ್ಲಿ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇದೆ, ಗ್ರಾಮಾಂತರ ಪ್ರದೇಶದಲ್ಲಿ ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಇದೆ. ಸೊ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಅವರು ಏನೋ ಅವರ ಒಂದು ಊಹೆಯ ಪ್ರಕಾರ ಮಾಡ್ತಾ ಇಲ್ಲ. ಹಿಂದಿನ ಡೇಟಾ ಏನು ಪ್ರೋಗ್ರೆಸ್ ಆಗ್ತಾ ಇದೆ, ಅರ್ಬನೈಸೇಷನ್ ಏನು ಆಗ್ತಾ ಇದೆ, ಅದರಿಂದ ಅರ್ಬನ್ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇದೆ, ರೂರಲ್ ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಇದೆ. ಸೊ ಆ ಕಾರಣದಿಂದ ಈ ಒಂದು ಅವ್ರಿಗೆ ಆ ಮಾಹಿತಿ ಸಿಗ್ತಾ ಇರುವಂಥದ್ದು. ಸೊ ಇದು ನಿಜವಾಗ್ಲೂ ನಡೀತಾ ಇರ್ತಕ್ಕಂಥದ್ದೇ. ಇದು ಯಾವ ರೀತಿಯಾದಂಥ ಒಂದು ಬೆಳವಣಿಗೆ ಆಗ್ತಾ ಇದೆ ಎಲ್ಲ ಕಡೆ. ಇದು ನೀವು ನೋಡ್ಬೋದು. ಬೆಂಗಳೂರು ಸಿಟಿ, ಮೈಸೂರು ಸಿಟಿ, ಎಲ್ಲ ಸಿಟಿಗಳ ಪಾಪ ಹೆಚ್ಚಾಗ್ತದೆ. ಅದು ಆ ಕಾರಣ ಕಮ್ಮಿ ಆಗ್ತಾ ಇದೆ. ಸೊ ಇದು ಈ ಮಾನದಂಡದ ಪ್ರಕಾರ ಈ ಥರ ಇರುವಂಥದ್ದು. ಆದರೆ ಈ ಮತ್ತೊಮ್ಮೆ ಬೇಕಾದ್ರೆ ನಾನು ಅದನ್ನು ವಿಚಾರಿಸ್ತೀನಿ. ಏನಾದರೂ ಅದರಲ್ಲಿ ಅವಕಾಶ ಸಿಕ್ಕಿದ್ರೆ ಖಂಡಿತ ನಾನು ಪುನರ್ ಪರಿಶೀಲನೆ ಮಾಡಿ ಅದರ ಬಗ್ಗೆ ಯೋಚನೆ ಮಾಡ್ತೀನಿ. ಅದು ಈಗಲೇ ನಾನು ಅದರ ಬಗ್ಗೆ ಕೊಡ್ತೀವಿ ಅಂತ ಉತ್ತರ ಕೊಡಕ್ಕೆ ಆಗೋದಿಲ್ಲ ಮಾನ್ಯ ಸಭಾಧ್ಯಕ್ಷ. ಆಯ್ತು ಶ್ರೀನಿವಾಸ್, ಆ ಒಂದು ಮಾನದಂಡವನ್ನ ಈಗೇನು ಬೆಂಗಳೂರು ಹೇಳಿದ್ರು, ಬೆಂಗಳೂರು ಸಿಟಿಗೆ ಮಾಡಬೇಕು ಅಥವಾ ಹುಬ್ಳಿ ಸಿಟಿಗೆ ಮಾಡಬೇಕು. ಯಾಕಂದ್ರೆ ಲಾಂಗ್ ದೊಡ್ಡ ಸಿಟಿ ಇರ್ತದೆ, ಕಾಂಪ್ಯಾಕ್ಟ್ ಆಗುತ್ತೆ. ಒಂದ್ ನಿಮಿಷ, ಅವ್ರು ಮಾಡಿದ್ದೇ ಇದೇ ಹಂತದಲ್ಲಿ ಮಾಡಿದ್ದಾರೆ. ಅದನ್ನ ಯಾವಾಗ ನಾವು ಡಿಕ್ರೀಸಿಂಗ್ ಗ್ರೋತ್ ರೇಟ್ ಅಂತ ಏನಾದ್ರು ಮಾಡ್ತೀವಿ ದೊಡ್ಡ ಸಿಟಿಗಳಿಗೆ, ಇದನ್ನ ಯಾವ ಕಾರಣಕ್ಕೆ ಯುಟಿಲೈಸ್ ಮಾಡ್ತಾರೆ ಅಂದ್ರೆ, ಒಂದು ದೊಡ್ಡ ಸಿಟಿಗೆ ನೀರನ್ನ ಕೊಡ್ಲಿಕ್ಕೆ, ಇನ್ನೊಂದು ಬೇರೆ ಸೀವೇಜ್ ಪ್ರಾಬ್ಲಮ್ಗಳನ್ನ ಸರಿಪಡಿಸಲಿಕ್ಕೆ ಇದನ್ನ ಇಂಜಿನಿಯರ್ಸ್ಗಳು ಮಾಡುವಂತ ಮೆಥಡ್ ನನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ ತಂದಿರುವಂತದ್ದು. ಇದರಿಂದ ನಮ್ಮ ಅವ್ರು ಹೇಳ್ತಾ ಇರೋದು ಸಣ್ಣ, ಈಗ ತಾಲೂಕ್ ಪ್ಲೇಸ್ ಹೊಸ ತಾಲೂಕು, ಇನ್ನೊಂದು 20 ವರ್ಷ ಆದ್ಮೇಲೆ ಅವ್ರು ಹೇಳ್ದಂಗೆ ಅದರದ್ದು ಗ್ರೋತ್ ಕಡಿಮೆಯಾಗಿ ಒಂದು ಹಂತದಲ್ಲಿ ನಿಲ್ಲುವಂತದ್ದು ಆಗ್ತದೆ. ಅವಾಗ ಜನಸಾಂದ್ರತೆ ಜಾಸ್ತಿ ಆಗತ್ತೆ ಅಂತ ಹೇಳ್ಬೋದು. ಸಮುದಾಯ ಆರೋಗ್ಯ ಕೇಂದ್ರ ಮಾಡ್ಲಿಕ್ಕೆ ಇದಕ್ಕೆ ಸಂಬಂಧ ಇರುವಂತ ವಿಷಯ. ಅವ್ರು ಹೇಳೋದು ಅರ್ಬನೈಸೇಷನ್ ಆಗತ್ತೆ, ರೂರಲ್ ಇಂದ ಅರ್ಬನ್ ಹೋಗ್ತಾರೆ ಅನ್ನೋ ಕಾನ್ಸೆಪ್ಟ್ ಅನ್ನು ತಂದಿದ್ದಾರೆ. ಯಾಕೆ ನಾ ಹೇಳ್ತೀನಿ ಸಭಾಧ್ಯಕ್ಷರಂದ್ರೆ, ನಮ್ಮ ಜಿಲ್ಲೆಯಿಂದ IPHS ನಾರ್ಮ್ಸ್ ಪ್ರಕಾರ 22 ನಾರ್ಮ್ ಪ್ರಕಾರ ನಾವು ಆಲ್ರೆಡಿ 4 CHCಗಳನ್ನು ಅಪ್ಗ್ರೇಡ್ ಮಾಡ್ಬೇಕಂತ ಕಳಿಸಿದೀವಿ. ಇದರಿಂದ ನಮಗೆ ಏನ್ ತೊಂದರೆ ಆಗ್ತಿದೆ ಅಂದ್ರೆ, ಈ CHC ಅಪ್ಗ್ರೇಡ್ ಆಗಿಲ್ಲ ಅಂದ್ರೆ ನಮಗೆ PHCಗಳು ಸಿಗುದಿಲ್ಲ. ಹಾಗಾಗಿ ದಯವಿಟ್ಟು ಜನಸಂಖ್ಯೆ ಇದೆ. ಡಾಕ್ಟ್ರೆ, ನಾನು ಮೊದಲೇ ಹೇಳಿದ್ದೀನಿ, ಒಂದು ಸಮಿತಿನ ರಚನೆ ಮಾಡಿ ಈಗ ನಾವು ನಿಜವಾಗ್ಲೂ ಎಲ್ಲೆಲ್ಲಿ ಎಷ್ಟು ಬೇಡಿಕೆ ಇದೆ, ಅವಶ್ಯಕತೆ ಇದೆ ಮಾಡಿ ಒಂದು ವರದಿನ ನಾನೀಗ ತಯಾರು ಮಾಡ್ತಾ ಇದ್ದೀನಿ. ಕಲ್ಯಾಣ ಕರ್ನಾಟಕಕ್ಕೆ ಮಾಡಿ ಅನುಷ್ಠಾನ ಮಾಡಿದೀವಿ. 850 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಅದನ್ನ ನಾವು ಭರ್ತಿ ಮಾಡುವಂತ, ಅದನ್ನ ನೀಗಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಉಳಿದ ಭಾಗದ ಕರ್ನಾಟಕ ಕೂಡ ಮಾಡ್ತಾ ಇದ್ದೀನಿ. ಆ ವೈಜ್ಞಾನಿಕವಾದಂತ ರೀತಿ ಮಾಡೋಣ. ಪ್ರತಿಯೊಂದು ತಾಲೂಕಿಗೆ ತಾಲೂಕು ಆಸ್ಪತ್ರೆ ಕೊಡಬೇಕು ಅಂತ ಹೇಳಿದ್ರೆ 40-45 ತಾಲೂಕು ಹೊಸ ತಾಲೂಕುಗಳಾಗಿದೆ. ಅದಕ್ಕೆಲ್ಲ ಈಗಲೇ ಕೊಡಕ್ ಬರೋದಿಲ್ಲ, ಹಂತವಾಗಿ ಮಾಡ್ಬೇಕಾಗ್ತದೆ. ಮತ್ತೆ ನೋಡ್ತೀವಿ ಮಾನ್ಯ ಸಭಾಧ್ಯಕ್ಷರು. ಒಂದ್ ನಿಮಿಷ ಸಭಾಧ್ಯಕ್ಷರೇ, ಒಂದ್ ನಿಮಿಷ. ಅವರಿಗೆ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್. ನಮಗೆ ತಾಲೂಕು ಆಸ್ಪತ್ರೆಯಾಗಿ ಬಹಳ ದಿನ ಆಗಿತ್ತು, ಬಿಲ್ಡಿಂಗ್ ದುಡ್ಡು ಕೊಟ್ಟಿರ್ಲಿಲ್ಲ. ಅದಕ್ಕೆ ಅವರಿಗೆ ನಮ್ಮ ಸಚಿವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.